ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅಬ್ಬರ ಜೋರಾಗಿದೆ. ಪ್ರಚಾರದ ಭರಾಟೆ ಗಮನಿಸ್ತಾನೆ ಇದೀವಿ ನಾವು. ಮೃಣಾಲ್ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಮೃಣಾಲ್ ಭರ್ಜರಿ ಮತಬೇಟೆ ನಡೆಸಿದ್ದಾರೆ. ಪುತ್ರ ಮೃಣಾಲ್ಗೆ ತಾಯಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾಥ್ ಕೊಡ್ತಾನೆ ಇದ್ದಾರೆ. ನಿರಂತರವಾಗಿ ತಮ್ಮ ಪುತ್ರನ ಗೆಲುವಿಗೆ ಶ್ರಮಿಸ್ತಾ ಇದ್ದಾರೆ. ಮೃಣಾಲ್ಗೆ ಗೆಲುವು ಖಚಿತ ಅಂತ ಹೆಬ್ಬಾಳ್ಕರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಲೋಕಸಭೆಯಲ್ಲಿ ಬದಲಾವಣೆ ಬಯಸಿದ್ದಾರೆ ಜನ. 25 ವರ್ಷದಿಂದ ಬಿಜೆಪಿ ಸಂಸದರಿದ್ದರೂ ಕೂಡ ಬೆಳಗಾವಿ ಅಭಿವೃದ್ಧಿಯಾಗಿಲ್ಲ. ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿತಾವೆ. TV5ಗೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ದಕ್ಷಿಣ ಭಾಗದಲ್ಲಿ ಭರ್ಜರಿ ಮತಬೇಟೆ ನಡೆಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್. उपस्थित असलेले कर्नाटक राज्याचे ಈಗ ಚುನಾವಣಾ ಕಾವು ರಂಗೇ ಇರತಕ್ಕಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ತಾಲೂಕು ಅಂದರೆ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಒಂದು ಮತಬೇಟೆ ನಡೆಸ್ತಿರ್ತಕ್ಕಂಥದ್ದು. ನಮ್ಮ ಜೊತೆ ಇವತ್ತು ಮಾತನಾಡೋಕ್ಕೆ ಸ್ವತಃ ಅವರೇ ಇದ್ದಾರೆ. ಇನ್ನು ಬೆಳಗಾವಿ ದಕ್ಷಿಣ ಮತಕ್ಷೇತ್ರ ಫೋಕಸ್ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ. ಏನು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ, ಯಾವ ರೀತಿ ಸ್ಪಂದಿಸ್ತಾ ಇದೆ? ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಇವತ್ತು ವಡಗಾವನ ಹೊಸಗಲ್ಲಿಯಲ್ಲಿ ಪ್ರಚಾರ ಸಭೆಯನ್ನು ಮಾಡ್ತಾ ಇದ್ದೀವಿ. ಬಹಳ ದಿನದಿಂದ ಒಂದು ಬೇಡಿಕೆ ಇತ್ತು, ಇಲ್ಲಿ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ನಾಯಕರು ಒಂದು ದೊಡ್ಡ ಸಭೆ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊಂಡಿದ್ರು. ಅದೇ ಥರ ಇವತ್ತು ಪ್ರತಿಯೊಂದು ಗಲ್ಲಿಯಲ್ಲಿ ಅವರೇ ನಮ್ಮನ್ನು ಸ್ವಾಗತ ಮಾಡ್ತಿದ್ದಾರೆ, ರಂಗೋಲಿಯನ್ನು ತೆಗಿತಿದ್ದಾರೆ, ಹೂವನ್ನು ಹಾಕ್ತಿದ್ದಾರೆ. ಈ ಬಾರಿ ಜನ ಬದಲಾವಣೆ ಬಯಸಿದ್ದಾರೆ. ಈ ಬಾರಿ ಜನ ನಮ್ಮ 5 ಗ್ಯಾರಂಟಿಗಳನ್ನು ತಮ್ಮ ಒಪ್ಕೊಂಡಿದ್ದಾರೆ, ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಬಾರಿ ಬೆಳಗಾವಿ ಲೋಕಸಭೆಯಲ್ಲಿ ಬದಲಾವಣೆಗಳು ಬೀಸ್ತಾ ಇದೆ. ಮೊದಲ ಒಂದು ಮಾತು ಹೇಳ್ತಾ ಇದ್ದಾರೆ, 25 ವರ್ಷ ಬಿಜೆಪಿಗೆ ಅಧಿಕಾರ ಕೊಟ್ಟರೆ ಈ ಬಾರಿ ಒಂದು ಹೊಸ ನಾಯಕತ್ವಕ್ಕೆ ಅಧಿಕಾರ ಕೊಡ್ರಿ ಅಂತ ಹೇಳಿ. ಅದಕ್ಕೆ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ? ಹೌದು, 25 ವರ್ಷ ಈ ಭಾಗದಲ್ಲಿ ಬಿಜೆಪಿಯ ಸಂಸದರು ಏನು ಕಾರ್ಯರೂಪವನ್ನು ಮಾಡಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ, ಪ್ರತಿಯೊಂದು ಕೆಲಸವನ್ನು ನಾವು ಇವತ್ತು ಜನರ ಬಳಿ ತೊಗೊಂಡು ಹೋಗ್ತಾ ಇದ್ವಿ. ನಮ್ಮಲ್ಲಿ ಏನೇನು ಕೆಲಸಗಳು ಆಗಬೇಕಾಗಿತ್ತು, ಪಕ್ಕದ ಜಿಲ್ಲೆಗಳಂತ ಹುಬ್ಬಳ್ಳಿ ಆಗಿರ್ಬೋದು, ಕೊಲ್ಲಾಪುರ ಆಗಿರ್ಬೋದು, ಪಂಜಿ ಆಗಿರ್ಬೋದು, ಇವೆಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲೆಗೆ 2ನೇ ರಾಜಧಾನಿ ಅಂತ ಹೇಳ್ತೀವಿ. ಆದರೆ ನಮ್ಮ ಜಿಲ್ಲೆಗೆ ಏನೇನು ಕೆಲಸ ಆಗಿದೆ ಅದನ್ನು ಇವತ್ತು ಜನ ಯೋಚನೆ ಮಾಡ್ತಾ ಇದ್ದಾರೆ. ಇದರದೆಲ್ಲ ಹೊಣೆ ಯಾರು ಹೊತ್ತಬೇಕು? ನಮ್ಮ ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನು ಇಲ್ಲಿ ಯಾರು ತರಬೇಕಾಗಿತ್ತು? ಈ ಭಾಗದ ಸಂಸದರು. ಹಾಗಾಗಿ 25 ವರ್ಷ ಜನ ಅವ್ರಿಗೆ ಅಧಿಕಾರ ಕೊಟ್ಟು ನೋಡಿದ್ದಾರೆ. ಈ ಬಾರಿ ಜನ ಬೇಸೋತಿದ್ದಾರೆ. ಈ ಬಾರಿ ಸ್ವಾಭಿಮಾನಿ ಚುನಾವಣೆ ಅಂತ ಹೇಳಿ ಈ ಬಾರಿ ಬೆಳಗಾವಿಯ ಯುವಕನಿಗೆ ಮನೆ ಮಗನಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಾನು ವಿಶ್ವಾಸದಿಂದ ಹೇಳ್ತೇನೆ. ಮೇಡಮ್, ಒಂದು ಕಡೆ ಪುತ್ರನ ಪ್ರಚಾರ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಬೆಳಗಾವಿ ತಾಲೂಕು ಗೆದ್ರೆ ಲೋಕಸಭೆ ಗೆದ್ದಂತೇನೆ. ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ? ತುಂಬಾ ಒಳ್ಳೆ ಸ್ಪಂದನೆ ಇದೆ. ಜನರು ಚೇಂಜನ್ನು ಬಯಸಿದ್ದಾರೆ, ಉತ್ಸಾಹದಲ್ಲಿದ್ದಾರೆ ಪ್ರತಿಯೊಬ್ಬರು ಕೂಡ. ನಾನು 2014ರಲ್ಲಿ ಚುನಾವಣೆಗೆ ನಿಂತಿದ್ದೆ. ಬಟ್ ಈ ಮಟ್ಟಕ್ಕೆ ನನಗೆ ಬೆಳಗಾಂ ತಾಲೂಕದಲ್ಲಿ ನನಗೆ ಈ ಮಟ್ಟಕ್ಕೆ ಜನರಾಗಲಿ ವಿಶ್ವಾಸ ಆಗಲಿ ಅವಾಗ ನೋಡೋಕೆ ಸಿಕ್ಕಿರಲಿಲ್ಲ. 10 ವರ್ಷ ಡಿಫ್ರೆನ್ಸ್ ಇದೆ. 2014ಕ್ಕೂ 2024ಕ್ಕೂ ಭಾಳಷ್ಟು ಚೇಂಜ್ ಇದೆ. ಸರ್ಕಾರ, ಜನಪ್ರಿಯತೆ, ಯೋಜನೆಗಳು, ನಾನು ಮಾಡಿದಂಥ ಕೆಲಸಗಳು, ಸತೀಶ್ ಜಾರಕಿಹೊಳಿ ಅವರ ನೇತೃತ್ವ ಎಲ್ಲ ಕೂಡ ಒಂದಕ್ಕಿಂತ ಒಂದು ಜಾಸ್ತಿ ಪ್ಲಸ್ ಆಗಿದೆ. ಈ ಬಾರಿ ಡೆಫಿನೆಟ್ ಆಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಮೃಣಾಲ್ ಹೆಬ್ಬಾಳ್ಕರ್ ಖಂಡಿತವಾಗ್ಲೂ ಜಯಬೇರಿ ಬಾರಿಸ್ತಾರೆ. ಭಾಷಣದಲ್ಲಿ ಒಂದು ಮಾತು ಹೇಳ್ತಾ ಇದ್ರೆ, ಗ್ಯಾರಂಟಿ ಯೋಜನೆ ಹೇಳ್ತಾ ಇದ್ರಿ, ಗೃಹಲಕ್ಷ್ಮಿ ಬಗ್ಗೆ ಹೇಳಿದಾಗ ಕುಂತ ಮಹಿಳೆಯರೆಲ್ಲ ತಲೆ ಅಲಗಾಡ್ತಾ ಇದ್ರು. ಸೊ ಏನು ಗೃಹಲಕ್ಷ್ಮಿ ಈ ಒಂದು ಗ್ಯಾರಂಟಿ ಯೋಜನೆ ನಿಮ್ಮೊಂದು ಅಧಿಕಾರ ತಗೊಂಬಂತು, ಈಗ ಅದೇ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮತ್ತೆ ಕಾಂಗ್ರೆಸ್ ಕೈ ಹಿಡಿತಂತೀರ? ಖಂಡಿತವಾಗ್ಲೂ ನಾನು ಇಡೀ ಕ್ಷೇತ್ರದಂತ ಓಡಾಡ್ತಾ ಇದ್ದೀನಿ. ಪ್ರತಿಯೊಂದು ಗಲ್ಲಿವರೆಗೂ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬರೀ ಮಹಿಳೆಯರಷ್ಟೇ ಅಲ್ಲ, ಇವತ್ತು ಪುರುಷರು ಕೂಡ ಅವರ ಮನೆಯಲ್ಲಿ ತಾಯಿಯವರಾಗಲಿ, ಅವರ ಧರ್ಮಪತ್ನಿಯಾಗಲಿ, ಸಹೋದರಿಗಳಾಗಲಿ ಅವ್ರಿಗೆ ಈ ಯೋಜನೆ ಸಿಗ್ತಾ ಇದೆ ಅಂತ ಈವನ್ ಪುರುಷರು ಕೂಡ ಬಹಳ ಸಂತೋಷದಿಂದ ಇದ್ದಾರೆ. ಈ ಗೃಹಲಕ್ಷ್ಮಿ ಮಹಿಳೆಯರಿಗೆ ಯಾವ ಮಟ್ಟದ ಒಂದು ಸ್ವಾಭಿಮಾನ ಆಗಲಿ ಅಥವಾ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತಂದರೆ ತಾವೇ ನೋಡಬಹುದು. ನಿನ್ನೆ ಯುಗಾದಿಗೆ ಏನೆಲ್ಲ ಖರೀದಿಯನ್ನು ಮಾಡಿದ್ರು. ಇವತ್ತು ನನ್ನ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೆ. ಇವತ್ತು ಬೆಳಗಾಂ ಸೌತು ಮತ್ತು ನನ್ನ ಕ್ಷೇತ್ರದಲ್ಲಿ ಒಂದು 4 ಜನ ಬೇಕ್ರಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಕರೆದು, ಮೇಡಮ್ ನಾನು ಫ್ರಿಜ್ ತೊಗೊಂಡಿದ್ದೀನಿ, ನಾನು TV ತೊಗೊಂಡಿದ್ದೀನಿ, ನಾನು ಮಂಗಳಸೂತ್ರ ಮಾಡಿಸ್ಕೊಂಡಿದ್ದೀನಿ ಅಂತ ಒಬ್ಬರು ಹೇಳಿದರು. 14,000 ಬಂತು ನನ್ನ ಮಂಗಳಸೂತ್ರ, ಅದು ಗುಂಡು ತಗೊಂಡಿದ್ದು. ಸೊ ಈ ರೀತಿ ಗೃಹಲಕ್ಷ್ಮಿ ಮಹಿಳೆಯರ ಸ್ವಾಭಿಮಾನ ಜೀವನದಲ್ಲಿ ಎದ್ದು ಕಾಣೋ ರೀತಿ ಮಾಡ್ತಾ ಇದೆ. ಸೊ ಅದರಲ್ಲೂ ಇನ್ನು ಮೇಲೆ ನಮ್ಮ ನ್ಯಾಯ ಅಂತ ಏನಿದೆ, ನ್ಯಾಯ ಯೋಜನೆ, ಮಹಿಳಾ ನ್ಯಾಯ ಯೋಜನೆ ಅಂತ ಇದೆ. ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದರೆ ಗೃಹಲಕ್ಷ್ಮಿಯ ಜೊತೆಗೆ
1,00,000 ರೂಪಾಯಿಯನ್ನ ಮನೆ ಯಜಮಾನಿಗೆ, ಅದಕ್ಕೆ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟಿದ್ವಿ. ಸೊ ಅದನ್ನು ಕೂಡ ನಾವು ಘೋಷಣೆ ಮಾಡಿದ್ವಿ. ಇದರೆಲ್ಲದರ ಬಗ್ಗೆ ಜನರಿಗೆ ತಿಳುವಳಿಕೆ ಹೇಳ್ತಾ ಇದ್ದೀವಿ. ಸೊ ಇವಿಷ್ಟು ಏನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಹೇಳುವಂಥ ಮಾತು, ಗೃಹಲಕ್ಷ್ಮಿಗೆ ಸರ್ಕಾರ ತೆಗೆದುಕೊಂಡು ಬಂತು, ಈಗ ಮಹಾಲಕ್ಷ್ಮಿ ಮತ್ತೆ ಕೇಂದ್ರಕ್ಕೆ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸುತ್ತೆ ಅನ್ನೋಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.